2026ರ ಆರಂಭದೊಂದಿಗೆ ದೇಶದ ಹಣಕಾಸು ವಲಯದಲ್ಲಿ ನಮ್ಮ ಆರ್ಥಿಕ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಹಲವು ಮಹತ್ವದ ಬದಲಾವಣೆಗಳಾಗುತ್ತಿವೆ. ಕೇಂದ್ರ ಸರ್ಕಾರದ ನೀತಿಗಳು, ಬ್ಯಾಂಕಿಂಗ್ ನಿಯಮಗಳು, ತೆರಿಗೆ ಪದ್ಧತಿಯಲ್ಲಿನ ಪರಿಷ್ಕರಣೆಗಳು ಸಾಮಾನ್ಯ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಲಿವೆ. ಜನವರಿ 1ರಿಂದ ಹಲವು ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ಹಾಗಾದ್ರೆ ಟಾಪ್ 9 ಬದಲಾವಣೆಗಳನ್ನ ನೋಡೋದಾದ್ರೆ, ನಂಬರ್ 1, 8ನೇ ವೇತನ ಆಯೋಗ ಆರಂಭ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ವರ್ಷ ಶುಭ ಸುದ್ದಿ ತಂದಿದೆ. 7ನೇ ವೇತನ ಆಯೋಗ ಮುಕ್ತಾಯಗೊಂಡಿದ್ದು ಇಂದಿನಿಂದ 8ನೇ ವೇತನ ಆಯೋಗ ಜಾರಿಯಾಗ್ತಿದೆ. ಇದರೊಂದಿಗೆ ತುಟ್ಟಿ ಭತ್ಯೆ ಕೂಡ ಹೆಚ್ಚಾಗಲಿದ್ದು ವೇತನದಲ್ಲೂ ಏರಿಕೆಯಾಗಲಿದೆ. ನಂಬರ್ 2, ಆಧಾರ್ ಲಿಂಕ್ ಆಗದಿದ್ರೆ ಪ್ಯಾನ್ ರದ್ದು. ಪ್ಯಾನ್ ಆಧಾರ್ ಲಿಂಕ್ ಮಾಡಲು 2025ರ ಡಿಸೆಂಬರ್ 31 ಕೊನೆ ದಿನವಾಗಿತ್ತು. ಒಂದು ವೇಳೆ ನೀವು ಲಿಂಕ್ ಮಾಡದಿದ್ರೆ ಇಂದಿನಿಂದಲೇ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳಲಿದೆ. ಇದರಿಂದ ಬ್ಯಾಂಕ್ ವ್ಯವಹಾರ, ಐಟಿ ರಿಟರ್ನ್ಸ್ ಮತ್ತು ರೀಫಂಡ್ ಪಡೆಯುವಲ್ಲಿ ಅಡ್ಡಿಯಾಗಲಿದೆ. ನಂಬರ್ 3, ಪ್ರತಿ ವಾರವೂ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್. ಇನ್ಮುಂದೆ 15 ದಿನಗಳ ಬದಲಿಗೆ ಪ್ರತಿ ವಾರವೂ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗಲಿದೆ. ಇದರಿಂದ ನೀವು ಮಾಡುವ ಸಾಲ ಮರುಪಾವತಿ ಅಥವಾ ಲೋಪಗಳು ತಕ್ಷಣವೇ ನಿಮ್ಮ ಕ್ರೆಡಿಟ್ ವರದಿಯಲ್ಲಿ ದಾಖಲಾಗುತ್ತವೆ. ನಂಬರ್ 4, ವಾಹನಗಳ ದರ ಏರಿಕೆ. ಹೊಸ ವರ್ಷದಲ್ಲಿ ಕಾರು ಖರೀದಿಸುವವರಿಗೆ ತುಸು ಕಷ್ಟವಾಗಲಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ ಕಂಡಿದೆ. ಹೀಗಾಗಿ ಕೆಲ ಕಂಪನಿಗಳು ಕಾರಿನ ಬೆಲೆಯಲ್ಲಿ ಶೇಕಡಾ 0.6ರಷ್ಟನ್ನು ಹೆಚ್ಚಿಸುತ್ತಿವೆ. ನಂಬರ್ 5, ಮೊದಲೇ ಭರ್ತಿಯಾದ ಐಟಿ ಫಾರ್ಮ್ ಲಭ್ಯ. ತೆರಿಗೆದಾರರಿಗೆ ಜನವರಿಯಿಂದ ಹೊಸ ಐಟಿಆರ್ ಫಾರ್ಮ್ಗಳು ಲಭ್ಯವಾಗಲಿವೆ. ಇವುಗಳಲ್ಲಿ ನಿಮ್ಮ ಬ್ಯಾಂಕ್ ವಹಿವಾಟು ಮತ್ತು ಖರ್ಚುಗಳ ವಿವರಗಳು ಮೊದಲೇ ಭರ್ತಿಯಾಗಿರುತ್ತವೆ. ಇದು ತೆರಿಗೆ ಸಲ್ಲಿಕೆಯನ್ನ ಸುಲಭಗೊಳಿಸಿದ್ರೂ ಸರ್ಕಾರದ ಕಣ್ಗಾವಲು ಹೆಚ್ಚಾಗಲಿದೆ. ನಂಬರ್ 6, ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ರಿಯಾಯಿತಿ. ಆಧಾರ್ ದೃಢೀಕರಿಸಿದ ಬಳಕೆದಾರರಿಗೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ರಿಯಾಯಿತಿ ಸಿಗಲಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಬುಕ್ ಮಾಡಲು ವಿಶೇಷ ವಿಂಡೋ ಲಭ್ಯವಿರಲಿದೆ. ನಂಬರ್ 7, ರೈತರಿಗೆ ಯೂನಿಕ್ ಐಡಿ ಕಡ್ಡಾಯ. ಪಿಎಂ ಕಿಸಾನ್ ಯೋಜನೆಯ ಹಣ ಪಡೆಯಲು ರೈತರಿಗೆ ಇನ್ಮುಂದೆ ವಿಶಿಷ್ಟ ರೈತ ಗುರುತಿನ ಚೀಟಿ ಹೊಂದಿರುವುದು ಕಡ್ಡಾಯ ಮಾಡಲಾಗಿದೆ. ಮತ್ತು ವನ್ಯ ಮೃಗಗಳಿಂದ ಬೆಳೆ ಹಾನಿಯಾದ್ರೆ ಆ ಬಗ್ಗೆ 72 ಗಂಟೆಗಳ ಒಳಗೆ ವರದಿ ನೀಡಿದ್ರೆ ವಿಮೆ ಪರಿಹಾರ ಪಡೆಯುವ ಸೌಲಭ್ಯ ಸಿಗಲಿದೆ. ನಂಬರ್ 8, ಡೆಬಿಟ್ ಕಾರ್ಡ್ ರೂಲ್ಸ್ ಚೇಂಜ್. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಪಿಎನ್ಬಿ ಸಾಲದ ಬಡ್ಡಿ ದರಗಳನ್ನು ಇಳಿಕೆ ಮಾಡಿದ್ದು ಹೊಸ ಎಫ್ಡಿ ದರಗಳು ಜಾರಿಗೆ ಬರಲಿವೆ. ಇನ್ನು ಎಚ್ಡಿಎಫ್ಸಿ ಡೆಬಿಟ್ ಕಾರ್ಡ್ಗೆ ಓಚರ್ ಆಧಾರಿತ ಲಾಂಚ್ ಎಕ್ಸೆಸ್ ಹಾಗೂ ಐಸಿಐಸಿಐ ಕಾರ್ಡ್ಗಳ ರಿವಾರ್ಡ್ ಪಾಯಿಂಟ್ಸ್ ಮತ್ತು ಶುಲ್ಕದಲ್ಲಿ ಬದಲಾವಣೆಯಾಗಲಿದೆ. ನಂಬರ್ 9, ಡಿಜಿಟಲ್ ಪಾವತಿ ಮತ್ತಷ್ಟು ಕಟ್ಟುನಿಟ್ಟು. ಯುಪಿಐ ವಹಿವಾಟುಗಳಲ್ಲಿ ವಂಚನೆ ತಡೆಯಲು ಬ್ಯಾಂಕ್ಗಳು ಹೆಚ್ಚಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಿವೆ. ವಾಟ್ಸ್ಆಪ್, ಟೆಲಿಗ್ರಾಂನಂತಹ ಆಪ್ಗಳ ಮೂಲಕ ನಡೆಯುವ ವಹಿವಾಟುಗಳಿಗೆ ಸಿಮ್ ವೆರಿಫಿಕೇಶನ್ ನಿಯಮಗಳು ಕಠಿಣವಾಗಲಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. ಕೆಎಂಎಫ್ ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.